ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಡ್ಯಾಮಿಂದ ಬಂದು ಈಗ ಮಿಸ್ಟೇರಿಯಾ ಹೋಟೆಲಲ್ಲಿ ಸ್ಟೇ ಮಾಡಿದ್ದೀವಿ. ಬನ್ನಿ ಒಂದು ಸ್ವಲ್ಪ ಹೋಟೆಲ್ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಆಮೇಲೆ ನಮ್ಮದು ರೂಮ್ ಟೂರ್ ಮಾಡಿ ತೋರಿಸ್ತೀನಿ. ಹೊರಗಡೆ ವ್ಯೂ ನೋಡ್ಬೋದು, ಸೂಪರ್ ಆಗಿದೆ. ಇದು ಮೇಲೆ ಫಸ್ಟ್ ಫ್ಲೋರು, ಹಾಗೆ ಸೆಕೆಂಡ್ ಫ್ಲೋರ್ ಕೂಡ ಇದೆ. ನಾವು ಫಸ್ಟ್ ಫ್ಲೋರಲ್ಲಿ ಸ್ಟೇ ಮಾಡಿದ್ದೀವಿ. ಈಗ ಫ್ರೆಂಡ್ಸ್, ಈಗ ಆಫೀಸ್ ರೂಮ್ ನೋಡ್ಕೊಂಬರೋಣ, ಬನ್ನಿ ಹೋಗೋಣ. ಫುಲ್ ಟ್ರಾನ್ಸ್ಪರೆಂಟ್ ಎಲ್ಲ ಗ್ಲಾಸಲ್ಲಿದೆ, ಹಂಗಾಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿ ನೋಡ್ಬೋದು ನೀವು. ಇಲ್ಲಿ ಆಫೀಸಲ್ಲಿ ಕುತ್ಕೊಂಡ್ರೆ ಹೊರಗಡೆ ವ್ಯೂ ನೋಡ್ಬೋದು, ಹಾಗೆ ಗಾಡಿ ಹೋಗೋದು ಬರೋದು ಎಲ್ಲ ನೋಡ್ಬೋದು. ತೋರಿಸ್ತಾ ಇದ್ದೀನಿ ನಾನು. ಸೂಪರ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಇದು ಫಸ್ಟ್ ಫ್ಲೋರು. ಈಗ ನಮ್ಮದು ರೂಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ, ಬನ್ನಿ ಹೋಗೋಣ. ಟೋಟಲ್ ಆಗಿ 6 ರೂಮ್ ಇದ್ದಾವೆ. ನಾವು 3 ರೂಮ್ ಬುಕ್ ಮಾಡಿದ್ದೀವಿ. ಮೇಲೆ ಇನ್ನೊಂದು ಫ್ಲೋರ್ ಇದೆ, ಅದು ಬೇಡ ನಮಗೆ. ಬನ್ನಿ ಈಗ ನಮ್ಮದು ರೂಮ್ ಟೂರ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ ಫ್ರೆಂಡ್ಸ್. ಲಗೇಜ್ ಎಲ್ಲ ಇಡೋಕ್ಕೆ ಮುಂಚೆನೇ ಒಂದ್ಸರಿ ರೂಮ್ ಟೂರ್ ಮಾಡಿದ್ರೆ ಕ್ಲೀನ್ ಆಗಿರುತ್ತೆ. ಆಮೇಲೆ ಲಗೇಜು ಇನ್ನು ಬಟ್ಟೆಗಳ ಎಲ್ಲ ಇಟ್ಮೇಲೆ ಅಷ್ಟು ಕ್ಲೀನಾಗಿ ಕಾಣಿಸಲ್ಲ. ಬನ್ನಿ ನೋಡ್ಕೊಂಬರೋಣ. ತುಂಬಾ ಚೆನ್ನಾಗಿದೆ, ಒಂಥರ ಕಾಮ್ ಆಗಿದೆ. ನಮಗೆಲ್ಲರಿಗೂ ರೂಮು ಹಾಗೆ ಹೋಟೆಲ್ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವರು ಒಂದು ಬ್ಯಾಗ್ ತೊಗೊಂಬರ್ತಾ ಇದ್ದಾರೆ, ನೋಡ್ಬೋದು. ನಾನೊಂದು ಸ್ವಲ್ಪ ಬೇಗನೆ ಬ್ಯಾಗ್ ಇಡೋಕ್ಕೆ ಮುಂಚೆನೇ ರೂಮ್ ಟೂರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಲ್ಲಿ ಪ್ಯಾಸೇಜ್ ಇದೆ, ಅದು ಕೂಡ ತೋರಿಸ್ತೀನಂತೆ. ಬನ್ನಿ ಈಗ ನೋಡ್ಕೊಂಬರೋಣ. ಸೋನು ಸೋನು ಮರಿ ಮಂಗರಿ. ಫ್ರೆಂಡ್ಸ್, ಪ್ಯಾಸೇಜ್ ಬಂದು ಹೀಗಿದೆ. ಇದು ಮೇನ್ ನೋಡ್ಬೋದು, ಮೇನ್ ರೋಡ್ಗೆ ಇದೆ ಇದು ಹೋಟೆಲು. ತುಂಬ ಚೆನ್ನಾಗಿದೆ. ಅದನ್ನೇ ಚೆನ್ನಾಗಿತ್ತು, ಅದೊಂಥರ ವೆದರ್ ಸೂಪರ್ ಆಗಿತ್ತು. ಇದೊಂಥರ 1-2 ದಿನ ಅಲ್ಲೇ ಸ್ಟೇ ಮಾಡೋದು ಬೇಡ ಅಂತ ಒಂದು ಸ್ವಲ್ಪ ಚೇಂಜ್ ಮಾಡಿ ಈ ಥರ ತೊಗೊಂಡಿದ್ದೀವಿ. ಈ ಕಡೆ ಬರ್ತೀರೇನು? ಬರ್ರಿ ಈ ರೂಮಿಗೆ. ಫ್ರೆಂಡ್ಸ್, ಇಲ್ಲೇನು ಇಟ್ಟಿದ್ದಾರಂತ ನೋಡ್ಕೊಂಬರೋಣ. ಕೆಟಲ್ ಇದೆ, ಬಿಸಿನೀರು ಕಾಸ್ಕೊಂಡು ಕುಡಿಬೋದು. ಹಾಗೆ ಟೀ ಕಾಫಿ ಅದರಲ್ಲೇ ಮಾಡ್ಕೋಬೋದು. ಇಲ್ಲಿ ಟೀ ಪುಡಿ ಹಾಗೆ ಬ್ರೂ ಕಾಫಿ ಪುಡಿ ಇದೆ, ಶುಗರ್ ಇದೆ, ಹಾಗೆ 2 ಕಪ್ಪು 1 ಸ್ಪೂನು ಹಾಲಿನ ಪುಡಿನೂ ಇರ್ಬೋದೇನೋ, ಬಟ್ ಇಲ್ಲೇನು ಕಾಣಿಸ್ತಾ ಇಲ್ಲ, ನಾವು ಕೇಳಬೇಕು ಅವ್ರಿಗೆ. ಇದು ನೀರು ಕೂಡ 2 ಗ್ಲಾಸ್ ಇಟ್ಟಿದ್ದಾರೆ. ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಹಾಗೆ ಒಂದು ಡಸ್ಟ್ಬಿನ್ನು. ಇಲ್ಲಿ ನಮ್ಮ ಸೋನಿಗೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಮಿನಿದು ಒಂದು ಸ್ಮಾಲ್ ಫ್ರಿಡ್ಜ್ ಇದೆ. ಜ್ಯೂಸು, ಬಟ್ ಇನ್ನೂ ಏನೋ ಸಮಥಿಂಗ್ ಇದೆ. ಓಕೆ, ಇದೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು ಏನೋ ಗೊತ್ತಿಲ್ಲ, ಕೇಳಬೇಕು ಅವ್ರಿಗೆ. ಮೋಸ್ಟ್ಲಿ ಟೀ ಕಾಫಿದು ಅದು ಮಾತ್ರ ಫ್ರೀ ಇರುತ್ತೆ. ಫ್ರೆಂಡ್ಸ್, ಇದು ಬಂದು ವಾರ್ಡ್ರಾಬು. ನಮ್ಮ ಮನೆಯವರು ಒಂದು ಸ್ವಲ್ಪ ಆಲ್ರೆಡಿ ಬಟ್ಟೆ ಇಟ್ಟಿದ್ದಾರೆ. ನಮ್ಮದು ಕೂಡ ಬ್ಯಾಗ್ ಎಲ್ಲ ಅಲ್ಲೇ ಜೋಡಿಸ್ಕೋಬೇಕು. ಇದು ಬಾತ್ರೂಮು, ನೋಡೋಣ ಬನ್ನಿ. ಹೊರಗಡೆ ಲೈಟ್ ಇತ್ತಂತೆ ರೂಮಲ್ಲಿ, ಬಟ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕತ್ಲು ಅನ್ನಿಸ್ತಾ ಇದೆ. ಒಳಗಡೆದು ಒಂದು ಲೈಟ್ ಮಾತ್ರ ಆನ್ ಮಾಡಿದ್ದೀನಿ. ಹ್ಯಾಂಡ್ ವಾಶ್ ಇದೆ, ಹಾಗೆ ಸೋಪ್ ಲಿಕ್ವಿಡನ್ನು ಇಟ್ಟಿದ್ರು. ಫ್ರೆಂಡ್ಸ್, ಬಾತ್ರೂಮು ಹಾಗೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಈಗ ನಾನು ನಮ್ಮ ಸಿಂಗಲ್ ರೂಮ್ ಕೂಡ ತೋರಿಸ್ಕೊಂಬರ್ತೀನಿ. ಇಲ್ಲಿನೂ ಹಾಗೆ ಕಾಫಿ ಟೀ ಎಲ್ಲನೂ ಇದೆ. ಇಲ್ಲೆಲ್ಲ ಆಲ್ರೆಡಿ ಸ್ವಲ್ಪ ಲಗೇಜ್ ಇಟ್ಬಿಟ್ಟಿದ್ದೀವಿ, ಯಾಕಂದರೆ ಮಗು ಬೇರೆ ಇದೆ ನಮ್ಮದು ಪಾಪು. ಸಿಂಧು, ಹೇಗಿದೆ ರೂಮು? ಸೂಪರ್ ಆಗಿದೆಯಲ್ಲ. ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಈ ಥರ ಇದ್ದರೆ. ಅದೊಂಥರ ಡಿಫ್ರೆಂಟ್, ಯಾಕಂದರೆ ಅದು ಗಿಡ ಮರ ಅದೊಂಥರ ಇತ್ತು. ಇದೊಂಥರ 2 ದಿನ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಅಂತೇಳಿ ನಾವು ಈ ಥರ ತೊಗೊಂಡಿದ್ದೀವಿ. ವಾವ್, ಚೆನ್ನಾಗಿದೆ, ನೈಸ್. ಮಾಡ್ಚಿನು ಇಲ್ಲಿ ವಿಂಡೋ ಮೇಲೆ ಸಿಂಧು ಫ್ರೂಟ್ಸ್ ಇದೆ ಇಲ್ಲಿ, ಕೈ ಹಾಕ್ಬೋದು ನೀವು ಅಲ್ಲ? ನಿಲ್ಕಲ್ಲ, ಸುಮ್ಮನೆ ಹಾಗೆ ಹೇಳಿದೆ, ಮತ್ತೆ ನಿಲ್ಸ್ಬೇಡ. ಅವ್ನು ಚೋಟನ್ ಕಳಿಸಿ ತಗೊಂಬರಂತ ಹೇಳ್ಬೇಡ. ಚೋಟು, ಹಣ್ಣು ಕಿತ್ಕೊಂಬರ್ಬೇಡ ಮಂಗರಿ. ನೈಸ್. ಅದು ಓಪನ್ ಮಾಡ್ಚಿನು. ಇಲ್ಲಿ ಜಸ್ಟ್ ಒಂದೇ ಒಂದು ಜೀನ್ಸ್ ಇರೋದು, ಅದನ್ನು ಚೆನ್ನಾಗಿದೆ. ಇದೆಯಲ್ಲ ಅಭಿ, ಮಿಲ್ಕ್ ಪೌಡರ್ ಇಲ್ಲ ಅಲ್ಲಿ? ಇಲ್ಲಿ ಈ ತರ ಇದೆ. ಇದಕ್ಕೆ ಅಲ್ಲಿ ಗ್ರಿಲ್ ಇದೆ ಅಷ್ಟೇ, ಇಲ್ಲಿ ಫುಲ್ ಗ್ಲಾಸ್ ಕವರ್ ಮಾಡಿದ್ದಾರೆ.
ಎಲ್ಲಿದೆ? ಇದೇನಾ? ಓಕೆ ಫ್ರೆಂಡ್ಸ್, ಇಲ್ಲಿ ಇದೆ ರೆಫ್ರಿಜರೇಟರ್, ಬಟ್ ನಾನು ನೋಡಿರಲಿಲ್ಲ. ಇದು ಎಂಟಿ. ಇಲ್ಲಿ ಕೂಡ ಹಾಗೆ ಕಾಫಿ ಮೇಕರ್, ಹಾಗೆ ಕಾಫಿ ಪುಡಿ, ಟೀ ಪುಡಿ. ಫ್ರೆಂಡ್ಸ್, ಬನ್ನಿ ಈಗ ನಮ್ಮ ಅಕ್ಕ ಅವ್ರ ರೂಮ್ ನೋಡ್ಕೊಂಬರೋಣ. ಆಲ್ರೆಡಿ ಅವರು ಡ್ರೆಸ್ ಚೇಂಜ್ ಮಾಡಿ ಹಸಿ ಬಟ್ಟೆನ ಎಲ್ಲ ಒಣಗಾಕ್ತಾ ಇದ್ದಾರೆ. ನಾವಿನ್ನೂ ಏನೂ ಮಾಡಿಲ್ಲ. ಓಕೆ, ರೂಮ್ ಟೂರ್ ಮುಗಿಸಿದ ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಹಾಗೆ ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂದ್ಕೊಂಡಿದ್ದೀವಿ. ಬನ್ನಿ, ಇದೆಲ್ಲ ಮುಗಿಸ್ಕೊಂಡು 1-2 ಅವರ್ಸ್ ಸ್ವಿಮ್ಮಿಂಗ್ ಮಾಡಬೇಕು. ಇದು ಬಂದು ಬಾತ್ರೂಮು. ಎಲ್ಲ ಬಾತ್ರೂಮ್ ಅಷ್ಟೇ, ರೂಮ್ಗಳಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಿಗಾದರೂ ಈ ಹೋಟೆಲ್ ನಂಬರ್ ಬೇಕಿತ್ತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ನೀವು ಕೂಡ ಸ್ಟೇ ಮಾಡ್ಬೋದು, ನೋಡ್ಬೋದು. ಇಲ್ಲಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ಗೆ ನಾನು, ಸಿಂಧು, ದೀಪ, ನಮ್ಮ ಮನೆಯವರು ಇಷ್ಟು ಜನ ಹೋಗ್ತಾ ಇದ್ದೇವೆ. ಹರಿಣಿ, ಇಲ್ಲಿ ನಮ್ಮ ಅಕ್ಕ ಶ್ರೀ ಬರ್ತಾ ಇಲ್ಲ. ಫ್ರೆಂಡ್ಸ್, ಇಲ್ಲಿ ಕೂಡ ಸ್ಮಾಲ್ದಾಗಿ ಫ್ರಿಜ್ ಇದೆ, ಬಟ್ ಇದರಲ್ಲಿ ಏನೂ ಇಲ್ಲ, ಎಂಟಿ ಖಾಲಿನೇ. ಒಂದರಲ್ಲಿ ಮಾತ್ರ ಇಟ್ಟಿದ್ದಾರೆ, ಅದು ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಬನ್ನಿ, ಇವರೆಲ್ಲ ಫ್ರೆಶ್ ಅಪ್ ಆಗಿದ್ದಾರೆ ಈಗ. ಇಲ್ಲಿ ಕೂಡ ಕಬಾರ್ಡು, ಅವರು ಇನ್ನೂ ಬ್ಯಾಗೆಲ್ಲ ಇಟ್ಟಿಲ್ಲ, ಇಡಬೇಕು. ಫುಲ್ ಬ್ಯಾಗೆಲ್ಲ ಇಟ್ಟರೆ ಕ್ಲೀನಾಗಿ ಕಾಣಿಸುತ್ತೆ. ನಮ್ಮ ಶ್ರೀ, ನಮ್ಮ ಅಕ್ಕ ಆಲ್ರೆಡಿ ಬಟ್ಟೆ ಒಂದು ಸ್ವಲ್ಪ ಹಸಿ ಇರೋದನ್ನು ಎಲ್ಲ ಕ್ಲೀನಾಗಿ ಹೊರಗಡೆ ಪ್ಯಾಸೇಜ್ಗೆ ಹಾಕಿದ್ದಾರೆ. ಇಲ್ಲಿ ಸ್ವಲ್ಪ ಚೇರ್ಸಿಗೆ ಅಲ್ಲೆಲ್ಲ ಒಣಗಾಕಿದ್ದಾರೆ, ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ. ಹೇಗಿದೆ ಅಕ್ಕ ರೂಮು? ದೀಪ, ಹೇಗಿದೆ ಹೋಟೆಲ್ದು? ಚೆನ್ನಾಗಿದೆ ಅಲ್ಲ? ಅಲ್ಟಿಮೇಟ್. ಹಾಂ, ಹೇಗಿದೆ ಗುಂಡು ರೂಮು? ಚೆನ್ನಾಗಿದೆ. ಇಲ್ಲಿ ನಮ್ಮ ಬಟ್ಟೆ ಎಲ್ಲ ಹಸಿ ಇತ್ತು, ಹಂಗಾಗಿ ಇಲ್ಲಿ ಹಾಕಿದ್ದೀವಿ. ಹೊರಗಡೆ ಇಲ್ಲೊಂದು ಸ್ವಲ್ಪ ಚೆನ್ನಾಗಿದೆ. ಓಕೆ, ಇಲ್ಲಿ ಕೂಡ ಹಾಗೆ ಪ್ಯಾಸೇಜ್. ಯಾವ ಥರ ಇದೆ ಪ್ಯಾಸೇಜ್? ಯಾಕೆ ತೆಗ್ದೇ ಇಲ್ಲ ಅಲ್ಲಿ? ನೀವು ತೆಗೆದು ಹಾಕಿಬಿಟ್ರೆ ಏನು ಗ್ಲಾಸ್? ಫ್ರೆಂಡ್ಸ್, ನಾವೀಗ ಪೂಲಿಗೆ ಬಂದಿದ್ದೀವಿ. 1 ಅವರ್ 2 ಅವರ್ ಪೂಲಲ್ಲಿ ಆಟ ಆಡಿ ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಫುಲ್ ಕತ್ಲಾಗಿದೆ, ನೋಡ್ಬೋದು ನೀವು. ಈಗ ನಮ್ಮ ಮನೆಯವರು, ಅಭಿ, ನಮ್ಮ ಹರಿಣಿ 3 ಇಳಿದಿದ್ದಾರೆ. ಈಗ ನಾನು, ಸಿಂಧು ಹೋಗಬೇಕು. ಆಲ್ರೆಡಿ ನಾನು ಮುಂಚೆನೇ ಹೇಳಿದ್ದೀನಿ, ನಮ್ಮ ಅಕ್ಕ ಶ್ರೀ ಇಬ್ಬರು ಬರೋಂಗಿಲ್ಲ ಅವರು. ಬಟ್ ಅವರಿಗೆ ನೀರಂದ್ರೆ ತುಂಬಾ ಇಷ್ಟ. ಅವ್ರಿಗೂ ಸ್ವಿಮ್ಮಿಂಗ್ ಬರುತ್ತೆ, ಈಜಾಡೋಕ್ಕೆ. ಬಟ್ ಅವರು ಮಿಸ್ ಮಾಡ್ಕೊತಾ ಇದ್ದಾರೆ. ಇಟ್ಸ್ ಓಕೆ. ಈಗ ನನಗೆ ಸ್ವಿಮ್ಮಿಂಗ್ ಬರಲ್ಲ, ಹಾಗೆ ಸಿಂಧುಗೂ ಬರಲ್ಲ. ನಮ್ಮ ಹರಣಿ ಒಂದು ಸ್ವಲ್ಪ ಕಲ್ತಿದ್ದಾಳೆ ಅಷ್ಟೇ. ಅಬಿಗೆ ನಮ್ಮ ಮನೆಯವ್ರಿಗೆ ಬರುತ್ತೆ. ಅವರು ಸ್ವಿಮ್ ಮಾಡೋಣ ಅಂತ ನೀರಲ್ಲಿ ಇಳಿದಿದ್ದಾರೆ. ಓಕೆ, ನಾವು ಕೂಡ ಈಗ ಒಂದು ಸ್ವಲ್ಪ ನೀರಲ್ಲಿ ಆಟ ಆಡಿ ಆಮೇಲೆ ರೂಮಿಗೆ ಹೋಗ್ತೀವಿ. ನಮ್ಮ ಸಿಂಧಂತ್ರ ಎಮ್ಮೆ ಬಿದ್ದು ಒದ್ದಾಡ್ದಂಗೆ ಒದ್ದಾಡಕತ್ತಾವ. ಎಲ್ಲಿ ಹೋದ್ರೂ ಚಳಿತಾನೆ. ಫ್ರೆಂಡ್ಸ್, ಸ್ವಿಮ್ಮಿಂಗ್ ಆಡಿ ಫ್ರೆಶ್ ಅಪ್ ಆಗಿ ಈಗ ಕಾಫಿ ಕುಡಿತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ ರೀ? ಸ್ವಿಮ್ಮಿಂಗ್ ಹೇಗಿತ್ತು? ಸೂಪರ್ ಆಗಿತ್ತಲ್ಲ. 2 ಅವರ್ಸ್ ಆಡಿದ್ದೀರಾ?
3 hours ಸಖತ್ ಎಂಜಾಯ್ ಅಲ್ಲ ಇವತ್ತು. ಕಾಫಿ ಕೂಡ ಸ್ಟ್ರಾಂಗ್ ಆಗಿ ಗಂಟ್ಲೆಲ್ಲ ಒಂಥರ ನೀರು ಜಾಸ್ತಿ ಆಡಿ ಫುಲ್ ಡ್ರೈ ಆದ ನೋಡಿದೆ. ಕಾಫಿ ಕೂಡ ಸ್ವಲ್ಪ ಸ್ಟ್ರಾಂಗ್ ಬೆಚ್ಚಗೆ ನೀರು ಹೋಗುತ್ತಲ್ಲ. ಕಾಫಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಭಿ. ಫ್ರೆಂಡ್ಸ್, ಈಗ ವಿಂಡೋರ್ ಗೇಮ್ಸ್ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಆಲ್ರೆಡಿ ನಮ್ಮ ಮರಣಿ, ದೀಪ, ಸಿಂಧು, ಶ್ರೀ ಹಾಗೆ ನಮ್ಮ ಗುಂಡಣ್ಣ ಇಷ್ಟು ಜನ ಕೆಳಗಡೆ ಬಂದು ಆಟ ಆಡ್ತಾ ಇದ್ದಾರೆ. ಪೂಲಲ್ಲಿ ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಮಜಾ ಮಾಡಿದ್ವಿ. ಮತ್ತು ರೂಮ್ಗೆ ಹೋಗಿ ಬಿಸಿನೀರಿಂದ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ಕೆಳಗಡೆ ಬಂದಿದ್ದೀನಿ ನಾನು. ಇಲ್ಲಿ ನೋಡ್ಬೋದು ನಮ್ಮ ಮರಣಿ, ದೀಪ ಕ್ಯಾರಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಬನ್ನಿ ಫ್ರೆಂಡ್ಸ್, ಇನ್ನು ಏನೆಲ್ಲ ಗೇಮ್ಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನಮ್ಮ ಶ್ರೀ ಆಲ್ರೆಡಿ ಸಿಂಧುನು ಕೂಡ ಗೇಮ್ ಆಟ ಆಡ್ತಾ ಇದ್ದಾರೆ. ಟೇಬಲ್ ಟೆನ್ನಿಸ್ ಇದೆ, ಹಾಗೆ ಹಾವು ಎಣ್ಣೆ ಆಟ ಇದೆ, ಹಾಗೆ ಆಮೇಲೆ ಚೆಸ್ ಇದೆ. ಇನ್ನೊಂದು ಯಾವುದೋ ಇದೆರಡು ಇದು ಹೊಸ ಗೇಮ್, ಇದು ಏನಂತ ಗೊತ್ತಿಲ್ಲ ನನಗೆ. ಆಮೇಲೆ ಲೆಗ್ ಆ್ಯಂಡ್ ಹ್ಯಾಂಡ್ ಗೇಮ್ ಅಂತೆ, ಅದನ್ನು ಹೊಸ್ದು ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಇದು ಹಾವು ಎಣ್ಣೆ ಆಟ. ಇಲ್ಲಿ ಆಲ್ರೆಡಿ ನಮ್ಮ ಶ್ರೀ ಸಿಂಧು ಆಟ ಆಡ್ತಾ ಇದ್ದಾರೆ, ನೋಡ್ಬೋದು. ಇದೊಂಥರ ಎಕ್ಸಸೈಸ್ ಆಗುತ್ತೆ, ಚೆನ್ನಾಗಿದೆ. ಮಕ್ಕಳಿಗೆ ಆಲ್ಮೋಸ್ಟ್ ಇದು, ಬಟ್ ದೊಡ್ಡವರು ಆಡ್ಬೋದು. ಚೆನ್ನಾಗಿದೆ ಫ್ರೆಂಡ್ಸ್. ಚೆನ್ನಾಗಿತ್ತು. ಏನು ಗೇಮ್ ಅಮ್ಮದು? ಫ್ರೆಂಡ್ಸ್, ನಾವೀಗ ಕೆಳಗಡೆ ಡಿನ್ನರಿಗೆ ಬಂದಿದ್ದೀವಿ. ಡಿನ್ನರು ಇವ್ರ ಕಡೆ ಇರಲ್ಲ, ಬೆಳಗಿನ ಬ್ರೇಕ್ಫಾಸ್ಟ್ ಒಂದೇ ಇನ್ಕ್ಲೂಡಿಂಗ್ ಇರುತ್ತೆ ಈ ಹೋಟೆಲಲ್ಲಿ. ನಾವು ಡಿನ್ನರ್ ಬಂದು ಹೊರಗಡೆ ಹೋಟೆಲಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿರೋದು. ಹೊರಗಡೆ ಹೋಗ್ಬೇಕು ಅಂದ್ಕೊಂಡ್ವಿ, ಫುಲ್ ಟಯರ್ಡ್ ಆಗಿತ್ತು. ಹಂಗಾಗಿ ಬೇಡ ಇಲ್ಲೇ ಆರ್ಡ್ರ್ ಮಾಡೋಣ ಬರುತ್ತೆ ಅಂತ ಇಲ್ಲೇ ಆರ್ಡ್ರ್ ಮಾಡಿದ್ದಾರೆ. ಫುಲ್ ಕತ್ಲಿದೆ ಫ್ರೆಂಡ್ಸ್, ಈ ನೈಟ್ ಏನು ಕಾಣಿಸಲ್ಲ ಕ್ಲೀನಾಗಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನು ಕ್ಲೀನಾಗಿ ವ್ಯೂ ತೋರಿಸ್ತೀನಿ, ಚೆನ್ನಾಗಿದೆ. ಒಂದು 15 ಮೆಂಬರ್ಸ್ ಕೂತ್ಕೋಬೋದು, ಒಂದೊಂದು ಟೇಬಲಿಗೆ 4 ಜನ ಕೂತ್ಕೋಬೋದು, ಚೆನ್ನಾಗಿದೆ. ಫ್ರೆಂಡ್ಸ್, ನೈಟ್ ಡಿನ್ನರ್ಗೆ ಮೊಸರನ್ನ, ಜೀರಾ ರೈಸು, ಫ್ರೈಡ್ ರೈಸು, ಹಾಗೆ ಸ್ಟಾರ್ಟರು ಒಂದು ಗೋಬಿ, ಹಾಗೆ ಒಂದು ಕಾರ್ನ್ ತರಿಸಿದ್ದೀವಿ. ಈಗ ಊಟ ಮಾಡಿ ಫುಲ್ ಎಲ್ಲರೂ ಟಯರ್ಡ್ ಆಗಿದ್ವಿ, ಮಲಗಬೇಕು. ಬೆಳಿಗ್ಗೆ ಪ್ಲ್ಯಾನ್ ಎಲ್ಲಿಗೆ ಅಂತ ಇನ್ನೂ ಐಡಿಯಾ ಇಲ್ಲ. ಯಾಕೆ ಪುಟ ಸ್ಪೂನ್ ನಯ್ಯ ಭಯ್ಯ ಇಲ್ಲಿ ಇಟ್ಟಿದ್ದೀನಿ ಅವ್ರಿಗೆ. ಬೆಳಗ್ಗೆ ದೋಸೆ ತಿನ್ನೋ ಈವ್ನಿಂಗ್ ಸೋನು ತಿನ್ನಿಸ್ತಲ್ಲ, ಹಂಗೆ ತಿನ್ನಕತ್ತಿಲ್ಲ. ನಂದೊಂದೇ ನಿಮ್ದೆಲ್ಲ ಮುಗೀತ ಹೋಗಿ ಬರ್ತಾ
ನಿಮ್ದು ಆಯ್ತು, ನಂದೊಂದೇ ಆಗಿಲ್ಲ. ಮತ್ತೆ ಹೇಳ್ಬೇಕಾಗ ಪಟ್ನ ಕುಂತಿರ್ತೀವಿ, ನಾವು ತೆಗಿತೀವಿ ಹಂಗೆ ಮುಂದೆ. ಸರಿ ಕತ್ತರಿಸ್ಬೇಡ್ರಿ. ಫ್ರೆಂಡ್ಸ್, ಹೋಟೆಲ್ದು ವ್ಯೂ ನೋಡ್ಕೊಂಬರೋಣ ಬನ್ನಿ. ತುಂಬಾನೇ ಚೆನ್ನಾಗಿದೆ. ನಿನ್ನೆ ನೈಟು ಅಷ್ಟು ಕ್ಲೀನಾಗಿ ಕಾಣಿಸ್ಲಿಲ್ಲ ನಿಮಗೆ. ಇದು ನಾವು ನೈಟು ಡಿನ್ನರ್ ಮಾಡಿರೋ ಪ್ಲೇಸು, ಅದನ್ನು ಆಮೇಲೆ ತೋರಿಸ್ತೀನಂತೆ. ಫುಲ್ ವ್ಯೂ ತೋರಿಸ್ಕೊಂಬರ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಗೇಮ್ಸ್ ಎಲ್ಲ ಇದೆ ಆಟ ಆಡೋಕ್ಕೆ. ಇಲ್ಲಿ ನೋಡ್ಬೋದು ಗ್ರೀನರಿ ಫುಲ್ ಇದೆಲ್ಲ ಒರಿಜಿನಲ್ ಗಿಡನೇ. ಇಲ್ಲಿ ನೋಡ್ಬೋದು ಮಕ್ಕಳದ್ದು ಆಟ ಆಡೋಕ್ಕೆ, ಹಾಗೆ ಜೋಕಾಲಿ, ಜಾರಬಂಡಿ ಆ ಥರದ್ದು ತುಂಬಾನೇ ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಬಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಪೂಲ್ ಏರಿಯಾ. ಇದು ನಿನ್ನೆ ನೈಟನ್ನು ತೋರಿಸಿದ್ದೀನಿ. ಅಂದರೆ ನೈಟ್ ಎಲ್ಲ ಫುಲ್ ಕತ್ಲಿತ್ತು, ಕ್ಲೀನಾಗಿ ಕಾಣಿಸ್ಲಿಲ್ಲ. ಇಲ್ಲಿ ಅವರು ಪೂಲ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡಿ ಆದಮೇಲೆ ನಾವು ಇನ್ನು 1 ಅವರ್ 2 ಅವರ್ ಪೂಲಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಫುಲ್ ದೊಡ್ಡದಿದೆ ಫ್ರೆಂಡ್ಸ್. ಇದು ಪೂಲ್ ನೋಡ್ಬೋದು. ತುಂಬ ಫೇಸಸ್ ಆಗಿದೆ, ಜಾಗನೂ ಹಾಗೆ ತುಂಬ ಚೆನ್ನಾಗಿ ವಿಶಾಲವಾಗಿದೆ. ಬಟ್ ಗಲಾಟೆ ಕ್ರೌಡ್ ಅಂಥದ್ದು ಏನಿಲ್ಲ, ತುಂಬ ಸೈಲೆಂಟ್ ಆಗಿದೆ ಇಲ್ಲಿ. ಇಲ್ಲಿನೂ ತೋಟ ಮಾಡಿದ್ದಾರೆ, ತರಕಾರಿ ಹಾಕಿದ್ದಾರೆ. ಒಂದು ಸ್ವಲ್ಪ ಬದ್ನಿಕಾಯಿ, ಬೆಂಡೆಕಾಯಿ, ಮೆಣಸಿನ್ಕಾಯಿ ಆ ಥರದ್ದೆಲ್ಲ ನೋಡ್ಬೋದು ನೀವು. ಬಜ್ಜಿ ಮೆಣಸಿನ್ಕಾಯಿ ತುಂಬಾನೇ ಚೆನ್ನಾಗಿದೆ. ಸಾರಿ, ಇದು ಬದನೆಕಾಯಿ. ಮೆಣಸಿನ್ಕಾಯಿನೂ ಇದೆ. ಕೆಲವೊಂದು ತರಕಾರಿಗಳು ಹಾಕ್ಕೊಂಡಿದ್ದಾರೆ. ಬಟ್ ಸುತ್ತಮುತ್ತ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹೋಟೆಲ್ ಸುತ್ತಮುತ್ತ. ಇಲ್ಲಿ ಕೂಡ ತರಕಾರಿ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ನಾವು ಪೂಲಿಗೆ ಎಗರೋ ಸಮಯ ಬಂತು. ಈಗ ನಮ್ಮ ಮನೆಯವರು ಈಗ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ ನೋಡ್ಬೋದು. 1 ಅವರ್ 2 ಅವರ್ ಚೆನ್ನಾಗಿ ಪೂಲಲ್ಲಿ ಆಟ ಆಡಿ ಆಮೇಲೆ ಬ್ರೇಕ್ಫಾಸ್ಟು ಇವತ್ತಿಂದು ಇವರೇ ಕೊಡ್ತಾರೆ. ನಮ್ಮ ಮನೆಯವರು ನೀರು ನೋಡ್ತಾ ಇದ್ದಾರೆ. ಬೆಳಗ್ಗೆ ಒಂದು 6:30 ಟೈಮ್ ಆಗಿರ್ಬೋದು. ನೀರು ತಣ್ಣಗಿದೆಯೋ ಏನೋ ಅಂತ. ಇಲ್ಲಿ ಅಕ್ಕ ಎಲ್ಲರೂ ಎದ್ದಿದ್ದೀವಿ. ಈಗ ಫಸ್ಟು ನೀರಲ್ಲಿ ಆಟ ಆಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಪ್ಲ್ಯಾನ್ ಏನಂತ ಹೇಳ್ತೀನಿ. ವಿಡಿಯೋನ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾವು ಸ್ಟೇ ಮಾಡಿರೋ ಹೋಟೆಲಲ್ಲಿ ಒಂದು 4 ಅಥವಾ ಒಂದು 5 ಮಾವಿನ ಹಣ್ಣು ಗಿಡಗಳಿದ್ದಾವೆ. ಇಲ್ಲಿ ಯಾರು ಮಾವಿನ ಹಣ್ಣು ಯೂಸೇ ಮಾಡಲ್ಲಂತೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ನಮ್ಮ ಕಡೆ ಆದ್ರೆ ಬಿಡ್ತಿರ್ಲಿಲ್ಲ. ಬನ್ನಿ ಈಗ ಪೂಲಿಗೆ ಇಳಿಯೋಣ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವೀಗ ಸ್ವಿಮ್ ಮಾಡೋಕ್ಕೆ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ಹಾಯ್ ಗೌರಿ, ಗುಡ್ ಮಾರ್ನಿಂಗ್. ಸ್ವಿಮ್ ಮಾಡಬೇಕಾ? ಈಗ ಸ್ವಿಮ್ ಮಾಡಬೇಕಾ? ಅದಕ್ಕೆ ರೆಡಿ. ಸ್ವಿಮ್ಮಿಂಗ್ ಮಾಡಿ ಹಾಗೆ ಇಲ್ಲಿ ಕೂಡ ರೂಮ್ ಇದೆ. ಇಲ್ಲೇ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ಮತ್ತೆ ಅಲ್ಲಿ ಬಿಸಿನೀರು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಿಂಡಿ ತಿಂದು ಇನ್ನು ಮತ್ತೆ ಪ್ಲೇಸಸ್ ನೋಡೋಕ್ಕೆ ಹೋಗಬೇಕು. ಬೆಳಗ್ಗೆ ಎದ್ದಿದ್ದೀನಿ, ಫ್ರೆಶ್ ಆಗಿಲ್ಲ ಇನ್ನು, ಹಾಗಾಗಿ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ಏನು ಭಯ ಆಗತ್ಲೆ? ನೀರಾಯ್ತಾನೆ ಇರೋದು. ಅಯ್ಯ, ಸ್ವಿಮ್ಮಿಂಗ್ ಪೂಲಿಗೆ ಹೋದ್ರೆ ಅಲ್ಲಿ ಹಿಂಗೆ ಬೈತಾನ ನೋಡತ್ತ. ಸ್ವಿಮ್ಮಿಂಗ್ ಪೂಲ್ ಕಲಿಯಕ್ಕೆ ಹೋಗ್ತೀಯಲ್ಲ ನೀನು, ಹಿಂಗೆ ಮಾಡಿದ್ರೆ ಬೈತಾನತ್ತ. ಹಿಂದೆ ನಿಂತಿರ್ತಾರ ಒಬ್ರು ತಳ್ಳಾಕ. ಹಾಂ,
ಓಕೆ ಸೂಪರ್. ನೋಡ್ರಿ ಫ್ರೆಂಡ್ಸ್, 2 ಹೆಣಗಳು ಬಿದ್ದಾವ ಮುಂಜಾನೆ. 2 ಡೆಡ್ ಬಾಡಿ ಒಳಗೆ ಬಿದ್ದಾವ. ಸುಮ್ಮನೆ ಮನೇಲಿ ಇರಿ ಅಂದ್ರೆ ಕೇಳಲ್ಲ. ಆಯ್ತು, ಇನ್ನೂ ಒಂದು 15 ಮಿನಿಟ್ಸ್ ಬರ್ತಾರೆ ಅಂತ ಹೇಳಾರ. 11% ಲೈಂಗ್. ನೋಡಿ ಫ್ರೆಂಡ್ಸ್, ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೆ ಈ ಥರ ಇಳಿಬಾರ್ದು, ಇಲ್ಲಾಂದರೆ ಇದೇ ನಿಮ್ಮ ಥರ ಇವ್ರ ಥರನೇ ಆಗುತ್ತೆ ನಿಮ್ಮದು. ನೋಡಿ, ಇವ್ರಿಗೆ ಹೋಗ್ಬೇಡಿ ಅಂದರು ಹೋದರು, ನಾಷ್ಟ ಮಾಡ್ಲಾರ್ದೆ ಹೋಗ್ಬಿಟ್ರಪ್ಪ ಇಬ್ಬರು. ಅಷ್ಟೇ ಸುಷ್ಮಾ. ನೋಡಿ ಫ್ರೆಂಡ್ಸ್, ತಲೆ ಸ್ವಲ್ಪ ಹಿಂದೆ ಮಾಡು. ಇದು ನಿಮಗೆ ಒಂದು ಲೆಸನ್. ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಬಾರ್ದು. ದೊಡ್ಡ ಸ್ಲೋ ಮಾಡು, ಕಣ್ಣಿ ಮೇಲೆ ಇರ್ಬೇಕು. ವಾವ್, ಸ್ವಿಮ್ಮಿಂಗ್ ಕಲ್ತಿಲ್ಲ ಸಿದ್ದೆ. ಹಾಂ, ಅಷ್ಟೇ ಸ್ಲೋ ಮಾಡು, ತಲೆ ಹಾಗೆ ಹಿಂದಿಡ್ಬೇಕು. ಹಾಂ, ಅಷ್ಟೇ ಸ್ಲೋ. ಕೈ ಹಂಗೆ ಮಾಡಿ, ಕೈ ಈಗ ಮಾಡ್ತಿದ್ದಲ್ಲ ಹಂಗೆ ಮಾಡು. ಫ್ರೆಂಡ್ಸ್, ಈ ಥರ ಟ್ರಿಕ್ ಹಬಿ ಹೇಳ್ಕೊಟ್ಟಿದ್ದು, ಬಟ್ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಇದೇ ಥರ ಒಂದು 20 ನಿಮಿಷ ನೀರಲ್ಲಿದ್ದೀನಿ. ಒಂಥರ ಖುಷಿ ಅನಿಸುತ್ತೆ. ಬಟ್ ನೀರಲ್ಲಿ ಹಾಗೆ ತೇಲ್ತಾ ಇದ್ದೀವಿ ಅನಿಸುತ್ತೆ. ನಾನು ಸಿದ್ದು 20 ನಿಮಿಷ ನೀರಲ್ಲಿ ಒಂಥರ ಕಾಮ್ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಈ ಥರ ನೀರಲ್ಲಿ ಮಲಗಿರೋದು. ಒಂಥರ ಭಯ ಅನಿಸುತ್ತೆ ನನಗೆ ಆಲ್ಮೋಸ್ಟ್ ಸ್ವಿಮ್ಮಿಂಗ್ ಪೂಲು ನೀರಂದರೆ. ಯಾಕಂದರೆ ಸ್ವಿಮ್ಮಿಂಗ್ ಬರಲ್ಲ, ಹಂಗಾಗಿ ಒಂದು ಸ್ವಲ್ಪ ಭಯ. ಎಲ್ಲಿ ನೀರು ಕುಡಿದ್ಬಿಡ್ತೀನೋ ಏನೋ, ಹಾಗೆ ಎಲ್ಲಾದರೂ ಕಿವಿಗೆ ಹೋಗುತ್ತೇನೋ ನೀರು ಅಂತ ಭಯ ಇರುತ್ತೆ. ಒಂಥರ ಚೆನ್ನಾಗಿತ್ತು. ನೀರಲ್ಲೇ ತೇಲ್ತಾ ಇದ್ದೆ ನಾನು. ಇನ್ನು ಒಂದು ಫ್ರೆಂಡ್ಸ್, ಕಲೆತನ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ. ಆ ಥರ ಸ್ಟಾರ್ಟಿಂಗಲ್ಲಿ ಒಂದು 5-6 ಸರಿ ಟ್ರೈ ಮಾಡಿಸಿದ್ದಾರೆ ನಮ್ಮ ಮನೆಯವರು. ತುಂಬಾ ಕಷ್ಟ ಆಯಿತು. ಆಮೇಲೆ ನಿಧಾನಕ್ಕೆ ಬ್ಯಾಲೆನ್ಸಿಂದ ಹೇಳ್ಕೊಟ್ರು. ಹಂಗಾಗಿ ಕರೆಕ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ 2-3 ಸರಿ ಇದೇ ಥರ ನಾನು ಒಬ್ಬಳೇನೇ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಸುಷ್ಮಾ, ತಲೆ ಹಂಗೆ ಇರಲಿ ಹಿಂದೆ. ಕೈ ಮುಂದೆ ಮಾಡಿ ಬಡಿ. ಹಂಗೆ ಮಾಡು, ಜೋರಾಗಿ ಮಾಡು. ಹಂಗೆ ಅಲ್ಲ, ಹಂಗೆ ಹಿಂದೆ ಹೋಗ್ತೀವಿ ಸ್ವಿಮ್ಮಿಂಗು. ಕೈ ಹಿಂಗೆ ಜಾಡಿಸ್ತಾ ಇರು. ಹಂಗೆ ಮಾಡ್ತಾ ಇರು. ಜೋರಾಗಿ ಮಾಡಿ ಹಿಂದೆ ಬರ್ತೀವಿ ಮುಂದಕ್ಕೆ. ಹಂಗೆ ಹಂಗೆ ಮಾಡು. ಹಿಂದೆಯಿಂದ ಮುಂದಕ್ಕೆ ಕೇಳ್ಕೊ. ಕೈ 2 ಕೈ ಎತ್ತಬೇಡ, ಸುಮ್ಮನೆ ಹಿಂಗೆ 2 ಕೈಯಿಂದ ಮುಂದಕ್ಕೆ ಬಳಕ. ಅವು ಉಪ್ಪಿನಕಾಯಿ ಹಾಕದೆ ಅದು. ಹಾಯ್ ಸೋನು, ಗುಡ್ ಮಾರ್ನಿಂಗ್ ಬೇಟಾ. ಬೇಟಾಗಿದೇನಾ ಡ್ರೆಸ್, ಬೇರೆ ಹಾಕಿಲ್ಲ. ಫ್ರೆಂಡ್ಸ್, ಇದು ಬಂದು ಬೆಳಗಿನ ಬ್ರೇಕ್ಫಾಸ್ಟ್. ಏನೇನಿದೆ, ಎಗ್ ಇಟ್ಟಿದ್ದಾರೆ, ಸಾಂಬಾರ್, ವಾವ್ ಇಡ್ಲಿ, ಹಾಗೆ ವಾವ್ ದೋಸೆ, ಬ್ರೆಡ್. ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀವಿ. ನಾವೇ ಸರ್ವ್, ನಾವೇ ಇಷ್ಟೇ ಜನ ಇರೋದಿಲ್ಲಿ. ಫ್ರೆಂಡ್ಸ್, ಇಲ್ಲಿ ದೋಸೆ, ಬ್ರೆಡ್ ಜಾಮ್, ಇಡ್ಲಿ, ಚಟ್ನಿ, ಸಾಂಬಾರು. ಈಗ ನಾವು ರೆಡ್
ಏನು ತಿಂತ ಇದೆಯಾ? ಬ್ರೆಡ್. ಬ್ರೆಡ್, ರೋಸ್ಟ್ ಬ್ರೆಡ್. ಇಲ್ಲಿ ಬೇಡ, ಹೊರಗಡೆ ಜಾಗ ಚೆನ್ನಾಗಿದೆ ಅಂತ ಹಾಕ್ಕೊಂಡು ವಿಶಾಲವಾಗಿರೋ ಜಾಗಕ್ಕೆ ಕೂತ್ಕೊಂಡು ತಿಂತಾ ಇದ್ದೀವಿ. ಚಟ್ನಿ ಇದೆ ನೋಡಮ್ಮ. ಎಲ್ಲಿತ್ತದ ಬೌಲ್ ಸ್ಮಾಲ್ದು? ಇಲ್ಲಿ ಕೂತ್ಕೊಂಡಿದ್ದಾರೆ. ಫ್ರೆಂಡ್ಸ್, ನಾವೀಗ ಈ ಹೋಟೆಲ್ನ ಚೆಕ್ಔಟ್ ಮಾಡಿ ಕೆಳಗಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಹೋಟೆಲಲ್ಲಿ 4-5 ಮಾವಿನ ಹಣ್ಣು ಗಿಡ ಇದ್ದಾವೆ. ಅವರು ಪರ್ಮಿಷನ್ ಕೇಳಿ ಇಲ್ಲಿ ಮಾವಿನ ಹಣ್ಣು ಹರ್ಕೊತಾ ಇದ್ದೀವಿ. ಅವರು ಮಾವಿನ ಹಣ್ಣು ಕಾಯಿ ಯಾವುದು ಯೂಸ್ ಮಾಡಲ್ಲಂತೆ. ಈ ವಯನಾಡಲ್ಲಿ ತುಂಬಾ ಇದ್ದಾವೆ ಮಾವಿನ ಗಿಡಗಳು, ಬಟ್ ಯಾರು ಯೂಸ್ ಮಾಡಲ್ಲಂತೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಹೋಟೆಲ್ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ನಾವೀಗ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಂತೆ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ಪ್ಲೀಸ್ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಫ್ರೆಂಡ್ಸ್, ಇದು ನೈಟ್ ವ್ಯೂ. ಊಟ ಆದಮೇಲೆ ನಾನು ಸಿಂಧು ಹಾಗೆ ಶ್ರೀ ಮೂವರು ವಾಕ್ ಮಾಡೋಣ ಅಂತ ಕೆಳಗಡೆ ಬಂದಿದ್ದೀವಿ. ಲೈಟಾಗಿ ಮಳೆ ಬರ್ತಾ ಇದೆ. ಈ ಮಳೆ ಟೈಮಲ್ಲೇ 40 ನಿಮಿಷ ವಾಕ್ ಮಾಡಿದ್ದೀವಿ. ನೈಟ್ ವ್ಯೂ ನೋಡ್ಬೋದು ಫ್ರೆಂಡ್ಸ್, ಹೇಗಿದೆ, ಸೂಪರ್ ಆಗಿದೆ ಅಲ್ವಾ? ನೈಟು ಚೆನ್ನಾಗಿದೆ, ಡೇ ಕೂಡ ಚೆನ್ನಾಗಿದೆ. ಈ ಹೋಟೆಲು ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಮತ್ತೆ ವಯನಾಡಿಗೆ ಬಂದರೆ ಇದೇ ಹೋಟೆಲಲ್ಲಿ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ.